ಜಾತಿ ಗಣತಿಯ ವಿಚಾರ ಗೊಂದಲಕ್ಕೆ ಕಾರಣವಾಗಿದೆ. ದೊಡ್ಡ ಮಟ್ಟದ ಜಟಾಪಟಿಗೆ ವೇದಿಕೆಯಾಗಿದೆ. ಈಗ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಏನು ಮಾಡ್ತಾರೆ ಅನ್ನೋದು ಪ್ರಶ್ನೆ. ರಾಜ್ಯದಲ್ಲಿ ಜೋರಾಗ್ತಾ ಇದೆ ಜಾತಿ ಗಣತಿಯ ಜಟಾಪಟಿ. ಜಾತಿ ಗಣತಿ ನಡೆದ್ರೂ ಕಷ್ಟ, ನಡೆಯದಿದ್ರೂ ಕಷ್ಟ. ಕಾಂಗ್ರೆಸ್ಗೆ ಒಂದು ರೀತಿ ಬಿಸಿ ತುಪ್ಪ. ಸಿದ್ದರಾಮಯ್ಯನವರಿಗೆ ಜಾತಿ ಗಣತಿ ಆಗಬೇಕು ಅನ್ನುವಂತ ಹಠ ಇದೆ. ಈ ಹಿಂದೆಯೂ ಕೂಡ ಮಾಡಿದ್ರು. ಹಿಂದೆ ಸರಿದ್ರು, ಸರಿಯದಿದ್ರು ಮೇಲ್ವರ್ಗದ ವಿರೋಧಿ ಪಟ್ಟ ಸಿಕ್ಕೇ ಸಿಗುತ್ತೆ ಅನ್ನೋದು ಗೊತ್ತಿದೆ. ಸರ್ಕಾರ, ಸಿಎಂ, ಕಾಂಗ್ರೆಸ್ ಧರ್ಮ ಸಂಕಟದಿಂದ ಪಾರಾಗೋದು ಹೇಗೆ? ರಾಜಕೀಯ ಹೋರಾಟವೋ, ಸಂಘರ್ಷದ ಹಾದಿಯೋ, ಕಾನೂನಿನ ಹೋರಾಟವೋ? ನಿನ್ನೆ 2 ಆಯ್ಕೆಗಳ ಬಗ್ಗೆ ಸಿಎಂ ಸಭೆಯಲ್ಲಿ 2.5 ಗಂಟೆ ಚರ್ಚೆ ನಡೆಸಿದಾರಂತೆ. ಹಾಗಾದ್ರೆ ಆ 2 ಆಯ್ಕೆಗಳು ಏನು? ಆ ಆಯ್ಕೆಗಳಿಂದ ಈಗ ಸಿಲುಕಿಕೊಂಡಿರುವಂತಹ ಧರ್ಮ ಸಂಕಟದಿಂದ, ಜಾತಿ ಗಣತಿಯ ವಿಚಾರದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳಿಂದ ರಾಜ್ಯ ಸರ್ಕಾರ ಪಾರಾಗುತ್ತಾ? ಜಾತಿ ಗಣತಿ ಆಯ್ಕೆ ನಂಬರ್ 1, ಧರ್ಮ ಮತ್ತು ಜಾತಿಯ ಪಟ್ಟಿಯಲ್ಲಿ ಹೊಸ ಸೇರ್ಪಡೆಯನ್ನು ಕೈಬಿಡುವಂಥದ್ದು. ಅದು ಕನ್ವರ್ಟೆಡ್ ಕ್ರಿಶ್ಚಿಯನ್ ವಿಚಾರದಲ್ಲಾಗಿರಬಹುದು, ಹೊಸ ಜಾತಿಗಳ ಸೇರ್ಪಡೆಯ ವಿಚಾರದಲ್ಲಾಗಿರಬಹುದು. ಅದರ ಜೊತೆಗೆ ಪೂರ್ವ ನಿಗದಿತ ವೇಳಾಪಟ್ಟಿಯಂತೆ ಸಮೀಕ್ಷೆಯನ್ನು ಮುಂದುವರಿಸುವಂಥದ್ದು. 22ನೇ ತಾರೀಕಿನಿಂದ ಅದು ಆಗಬೇಕಿತ್ತು, ಬಟ್ ಬಹುತೇಕ ಆಗಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಜಾತಿ ಗಣತಿ ಆಯ್ಕೆ 2 ವಿರೋಧ ಇರುವಂತಹ ಹಿನ್ನೆಲೆಯಲ್ಲಿ ಸಮೀಕ್ಷೆಯನ್ನು ಪೋಸ್ಟ್ಪೋನ್ ಮಾಡಿಬಿಡುವಂಥದ್ದು, ಮುಂದೂಡುವಂಥದ್ದು. ಬೀಸೋದೊಣ್ಣೆಯಿಂದ ಸದ್ಯಕ್ಕೆ ತಪ್ಪಿಸಿಕೊಳ್ಳುವಂತಹ ಕೆಲಸ. ಗೊಂದಲ ಬಗೆಹರೆದ ನಂತರ ಮುಂದುವರಿಸೋದಾಗಿ ಮುಖ್ಯಮಂತ್ರಿಗಳು ಅಧಿಕೃತವಾಗಿ ಘೋಷಣೆ ಮಾಡುವಂತಹದ್ದು ಆಯ್ಕೆ ನಂಬರ್ 2. ಈ 2 ಆಯ್ಕೆಯಲ್ಲಿ ಈಗ ರಾಜ್ಯ ಸರ್ಕಾರ ಯಾವುದನ್ನ ಪಿಕ್ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಚೆಂಡು ಮುಖ್ಯಮಂತ್ರಿಗಳ ಅಂಗಳದಲ್ಲಿದೆ. ಮುಖ್ಯಮಂತ್ರಿಗಳು ಇವತ್ತು ಮ್ಯಾರಥಾನ್ ಮೀಟಿಂಗ್ನಲ್ಲೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಸೊ ಇವತ್ತಿನ ಬೆಳವಣಿಗೆಗಳು ಜಾತಿ ಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಮಹತ್ವದ ನಿರ್ಧಾರವನ್ನು ಪ್ರಕಟ ಮಾಡುತ್ತಾ ಅನ್ನುವಂತಹ ಕುತೂಹಲವನ್ನು ಸಹಜವಾಗಿಯೇ ಮುನ್ನೆಲೆಗೆ ತರ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಮಸೂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಸೂದ್, ಒಂದು ರೀತಿಯ ಬಿಸಿ ತುಪ್ಪ ಆಗಿಬಿಟ್ಟಿದೆ ಜಾತಿ ಗಣತಿಯ ವಿಚಾರ ರಾಜ್ಯ ಸರ್ಕಾರಕ್ಕೆ. ಇತ್ತ ಉಗುಳಕ್ಕೂ ಆಗ್ತಾ ಇಲ್ಲ, ಅತ್ತ ನುಂಗೋದಕ್ಕೂ ಆಗ್ತಾ ಇಲ್ಲ. ಇಂತಹ ಧರ್ಮ ಸೂಕ್ಷ್ಮ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಯಾವ ರೀತಿಯ ಹೆಜ್ಜೆ ಇಡಬಹುದು? ಮುಖ್ಯಮಂತ್ರಿಗಳ ಮುಂದಿರುವಂತಹ ಆಯ್ಕೆಗಳೇನು ಅಂತ ಹೇಳಿ ಮಸೂದ್? ಪ್ರೇಮ್, ಒಂದು ರೀತಿಯಲ್ಲಿ ರಾಜ್ಯ ಸರ್ಕಾರದವರೇ ಸರ್ಕಾರದ ಮಟ್ಟದಲ್ಲೇ ಜಾತಿ ಜನಗಣತಿ ಸಮೀಕ್ಷೆಗೆ ಭಾರಿ ವಿರೋಧ ಬರ್ತಾ ಇರುವಂಥದ್ದು. ನಿನ್ನೆ ಕ್ಯಾಬಿನೆಟ್ನಲ್ಲಿ ಕೂಡ ಬಹುತೇಕ ಸಚಿವರು ಯಾವೆಲ್ಲ ಗೊಂದಲ ಆಗ್ತಿದೆ, ಯಾರೆಲ್ಲ ವಿರೋಧ ಮಾಡ್ತಿದ್ದಾರೆ, ನಾವು ಇದನ್ನ ಮತ್ತೆ ಮುಂದುವರ್ಸ್ಕೊಂಡು ಹೋದ್ರೆ ಸಾಕಷ್ಟು ಡ್ಯಾಮೇಜ್ ಕೂಡ ಆಗುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಮುಖ್ಯವಾಗಿ DKC ಅವರೇ ದೊಡ್ಡ ಮಟ್ಟದಲ್ಲಿ ಅದನ್ನ ವಿರೋಧ ಮಾಡಿದ್ರು. MB ಪಾಟೀಲ್ ಅವರು ಕೂಡ ಜಾತಿ ಜನಗಣತಿ ಸಮೀಕ್ಷೆ ಸದ್ಯಕ್ಕೆ ಬೇಡ, ಸಾಕಷ್ಟು ಗೊಂದಲ ಆಗ್ತಿದೆ, ಹೊಸ ಜಾತಿಗಳನ್ನ ಸೃಷ್ಟಿ ಮಾಡಲಾಗಿದೆ, ಯಾವ ಗ್ರೌಂಡ್ಸ್ ಅಡಿಯಲ್ಲಿ ಈ ಹೊಸ ಜಾತಿಗಳನ್ನ ಸೃಷ್ಟಿ ಮಾಡಲಾಗಿದೆ, ಇವೇ ಮುಂತಾದ ಪ್ರಶ್ನೆಗಳನ್ನ ಸಚಿವರೇ ಕೇಳ್ತಿದ್ದಾರೆ. ಹಾಗಾಗಿ ಸರ್ಕಾರದಲ್ಲೇ ಒಂದು ರೀತಿಯಲ್ಲಿ ಅಭಿಪ್ರಾಯ ಜಾತಿ ಜನಗಣತಿ ಸಮೀಕ್ಷೆಗೆ ಇಲ್ಲ ಅನ್ನುವಂತಹ ಮಾತು ಈಗ ಸಾಬೀತಾಯಿತು. ಈಗ ನಿನ್ನೆ ಆ ಸಂಪುಟ ಸಚಿವ ಸಭೆ ನಂತರ ಮತ್ತೆ ವಿಶೇಷ ಚರ್ಚೆ ಕೂಡ ಸಚಿವರು ಮಾಡಿದ್ದಾರೆ. ನಿನ್ನೆನೂ ಕೂಡ ಮುಖ್ಯಮಂತ್ರಿಗಳಿಗೆ ಶಿಫಾರಸು ಮಾಡಿದ್ದಾರೆ. ಇವತ್ತು ಮತ್ತೆ ಮುಖ್ಯಮಂತ್ರಿಗಳು ಸಭೆ ಮಾಡಿ ಒಂದು ಅಂತಿಮ ತೀರ್ಮಾನಕ್ಕೆ ಬರ್ತಾರೆ. ಮುಖ್ಯವಾಗಿ 2 ಆಯ್ಕೆ ರಾಜ್ಯ ಸರ್ಕಾರದ ಮುಂದೆ ಈಗ ಇರುವಂಥದ್ದು. ಒಂದು ರೀತಿಯಲ್ಲಿ ಧರ್ಮ ಸಂಕಷ್ಟ ಅಂತ ಹೇಳಿದ್ರು ಕೂಡ ತಪ್ಪಾಗಿರ್ಲಿಕ್ಕಿಲ್ಲ. ಒಟ್ಟು 1400 ಜಾತಿಗಳ ಪಟ್ಟಿಯನ್ನು ಪ್ರಕಟ ಮಾಡಲಾಗಿತ್ತು ಹಿಂದುಳಿದ ವರ್ಗಗಳ ಆಯೋಗದಿಂದ. ಆ ಪೈಕಿ 331 ಹೊಸ ಜಾತಿಗಳ ಸೃಷ್ಟಿ ಮಾಡಿ ಆ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಲಾಗಿದೆ. ಇದಕ್ಕೆ ಸರ್ಕಾರದಲ್ಲೂ ಕೂಡ ವಿರೋಧ ಬರ್ತಾ ಇದೆ, ಸರ್ಕಾರದಿಂದ ಹೊರಗೂ ಕೂಡ ಸಾಕಷ್ಟು ವಿರೋಧ ಬರ್ತಾ ಇದೆ ಸಮುದಾಯಗಳು, ವಿಪಕ್ಷಗಳಿಂದ. ಹಾಗಾಗಿ ಈ 331 ಜಾತಿಗಳನ್ನ ತೆಗೆದುಬಿಟ್ಟು ರದ್ದು ಮಾಡಿ ಸಮೀಕ್ಷೆಯನ್ನ ಮುಂದುವರಿಸೋದು. ಏನು ದಿನಾಂಕ ನಿಗದಿ ಮಾಡಲಾಗಿದೆ 22ನೇ ತಾರೀಕು, ಆ ದಿನಾಂಕದಲ್ಲೇ ಸಮೀಕ್ಷೆಯನ್ನ ಮುಂದುವರಿಸೋದು. 331 ಜಾತಿ ತೆಗೆಯುವಂಥದ್ದು, ಅದರಲ್ಲಿ ಕ್ರಿಶ್ಚಿಯನ್ ಜೋಡಿತ ಏನು ಹಿಂದೂ ಉಪಜಾತಿಗಳಿದ್ದಾವೆ ಅದನ್ನು ಕೂಡ ತೆಗಿಬೇಕು ಅನ್ನುವಂಥ ಆಗ್ರಹ. ಇದನ್ನ ಸರಿಪಡಿಸಿ ತಕ್ಷಣಕ್ಕೆ ಅನುಷ್ಠಾನ ಮಾಡಿ ಮುಂದುವರಿಸೋದು. ಇಲ್ಲ, ಈಗ ಸಮೀಕ್ಷೆ ಬೇಡ, ಸದ್ಯಕ್ಕೆ ಸಾಕಷ್ಟು ಗೊಂದಲ ಇದೆ, ಈಗ ಕೈ ಹಾಕಿದ್ರೆ ಡ್ಯಾಮೇಜ್ ಕೂಡ ಆಗುತ್ತೆ, ಜೊತೆಗೆ ಪ್ರಬಲ ವರ್ಗಗಳ ವಿರೋಧ ಕೂಡ ರಾಜ್ಯ ಸರ್ಕಾರಕ್ಕೆ ಎದುರಾಗುತ್ತೆ. ಹಾಗಾಗಿ ಈಗ ಬೇಡ, ಸ್ವಲ್ಪ ದಿನಗಳ ಕಾಲ ಈ ಎಲ್ಲ ಗೊಂದಲಗಳನ್ನು ಕೂಡ ಪರಿಹರಿಸಿಕೊಂಡು ಈಗ ಹೇಗೂ ಕೂಡ ಬೇಸಿಗೆಯಲ್ಲಿ ಮಾಡಿ ಅನ್ನುವಂತಹ ಒತ್ತಾಯ ಇದೆ. ಆ ಸಂದರ್ಭದಲ್ಲಿ ಮಾಡಿದ್ರೆ ಆಯಿತು ಅನ್ನುವಂಥ ಇನ್ನೊಂದು ಆಯ್ಕೆ ಕೂಡ ಇದೆ. ಆದರೆ ಮುಖ್ಯಮಂತ್ರಿಗಳು ಈ ಸಲನೇ 22ಕ್ಕೆ ಏನೇ ಆದರೂ ಕೂಡ ಶತಾಯಗತೆ ಆದರೂ ಕೂಡ ಜಾತಿ ಸಮೀಕ್ಷೆ ಮಾಡಲೇಬೇಕು ಅನ್ನುವಂಥ ನಿಲುವಿಗೆ ಅಂಟಿಕೊಂಡಿದ್ದಾರೆ. ಹಾಗಾಗಿ ಇವತ್ತು ಬಹುತೇಕ ಆ 331 ಜಾತಿಗಳನ್ನ ರದ್ದು ಮಾಡಿ, ಕ್ರಿಶ್ಚಿಯನ್ ಜೋಡಿತ ಜಾತಿಗಳನ್ನು ಕೂಡ ರದ್ದು ಮಾಡಿ, ಬಾಕಿ ಉಳಿದಂತೆ ಜಾತಿ ಸಮೀಕ್ಷೆ ಮಾಡಬೇಕು ಅನ್ನುವಂಥ ತೀರ್ಮಾನ ಕೈಗೊಳ್ಳುವ ಸಾಧ್ಯತೆ ದಟ್ಟವಾಗಿದೆ. ಏನಿದ್ರು ಕೂಡ ಅಂತಿಮ ತೀರ್ಮಾನ ಮುಖ್ಯಮಂತ್ರಿಗಳದ್ದು ಅಂತ ಸಚಿವರು ಕೂಡ ಹೇಳಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಗಳ ತೀರ್ಮಾನ ಬಹಳ ಕುತೂಹಲ ಮೂಡಿಸಿದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.